ಒಂದು ಕತೆ ಹೇಳ. ಈಗ ಒಂದು ಸ್ವಲ್ಪ ದಿನಗಳ ಹಿಂದೆ ಒಂದು ಹುಡುಗಿ ಜಾಬು ಸಿಕ್ತು ಅಂತ ಹೇಳಿ ಅವ್ರ ಊರಿಂದ ಸಿಟಿಗೆ ಬರ್ತಾರೆ. ಬಂದಾಗ ಒಂದು ರೂಮ್ ಹುಡುಕ್ತಿದ್ಲು. PG ಬೇಡ, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳಿ ಹುಡುಕ್ತಿದ್ಲು. ಒಂದು ಫುಲ್ಲಿ ಫರ್ನಿಶ್ಡ್ ಒಂದು ರೂಮ್ ಸಿಕ್ತು. ಆ್ಯಂಡ್ ರೆಂಟ್ ಸಹಿತ ತುಂಬ ಕಡಿಮೆ ಇತ್ತು. ಅವಳಿಗೆ ರೂಮ್ ನೋಡಿದ್ಮೇಲೆ ತುಂಬ ಇಷ್ಟ ಆಗೋಯ್ತು. ತುಂಬ ಚೆನ್ನಾಗಿದೆ ಆ್ಯಂಡ್ ಕಡಿಮೆಯಲ್ಲೂ ಇದೆ, ನನ್ನ ಬಡ್ಜೆಟ್ ಫ್ರೆಂಡ್ಲಿ ಇದೆ, ಜಾಬ್ಗೂ ಹತ್ತಿರ ಇದೆ ಅಂತ ಹೇಳಿ ಅಡ್ವಾನ್ಸ್ ಕೊಟ್ಟು ಚೆಕ್ ಇನ್ ಆಗ್ತಾರೆ. ಆದಮೇಲೆ ಒಂದು ಸ್ವಲ್ಪ ದಿನ ರೂಮ್ ಸೆಟಪ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಆಫೀಸ್ಗೆ ಹೋಗಿ ಬಂದು ಆ್ಯಸ್ ಯೂಶುವಲ್ ಹೋಗ್ತಿತ್ತು. ಹಿಂಗೆ ಒಂದು ದಿನ ಆಫೀಸಿಂದ ಬಂದು ಟಯರ್ಡ್ ಆಗಿ ಫೇಸ್ ವಾಶ್ ಮಾಡೋಣ ಅಂತ ಹೇಳಿ ಫೇಸ್ ವಾಶ್ ಮಾಡಬೇಕಂದ್ರೆ ಮಿರರಲ್ಲಿ ಅವಳ ಫೇಸು ರಿಯಾಕ್ಷನೇ ಇರೋದಿಲ್ಲ. ಹಂಗೆ ಸ್ಟಿಲ್ ಥರ ಗೊಂಬೆ ಥರ ಇರುತ್ತೆ. ಸಡನ್ನಾಗಿ ಅವಳು ಹಿಂಗೆ ತಿರುಗಿ ನೋಡಿದಾಗ ಮತ್ತೆ ನಾರ್ಮಲ್ ಆಗಿರುತ್ತೆ. ಅವಳು ಏನೋ ಬಿಡು ಅಂತ ಹೇಳಿ ಈಸಿಯಾಗಿ ತೊಗೊಂಡು ಫೇಸ್ ವಾಶ್ ಮಾಡಿ ಗಿಟ ಮಾಡ್ಕೊಂಡು ಮಲಗ್ತಾಳೆ. ಮಲಗಿರ್ಬೇಕಂದ್ರೆ ಅವಳು ಬಾತ್ರೂಮಿಂದ ಸ್ವಲ್ಪ ಏನೋ ಸೌಂಡ್ ಬಂತು. ಅವಳು ಅದನ್ನು ಈಸಿ ತೊಗೊಂಡ್ಳು, ಏನೋ ಸೌಂಡ್ ಬರ್ತಿದೆ ಬಿಡು ಅಂತ ಹೇಳಿ. ಒಂದು ಸ್ವಲ್ಪ ಹೊತ್ತಿಗೆ ಅನ್ನೋ ಒಂಥರ ಸೌಂಡ್ ಕೇಳಿಸ್ದಾಗ ದಿಸ್ ಇಸ್ ವೆರಿ ಡಿಸ್ಟರ್ಬಿಂಗ್, ಎದ್ದೋಗಿ ನೋಡೋಣ ಏನು ಮಗ ತೆಗೆದು ನೋಡೋಣ ಅಂತ ಹೇಳಿ ಎದೊಳಕ್ಕೆ ಹೋಗ್ತಾಳೆ. ಹಿಂಗೆ ಎದೊಳಕ್ಕೆ ಹೋದಾಗ ಇಮಿಡಿಯೇಟ್ ಆಗಿ ಅವಳದೇ ಧ್ವನಿ ಬಾತ್ರೂಮಿಂದ ಎದೊಳ್ಬೇಡ ಬರಬೇಡ ಅಂತ ಧ್ವನಿ ಕೇಳಿಸುತ್ತೆ. ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ. ನನ್ನ ಧ್ವನಿ ನನಗೆ ಬಾತ್ರೂಮಿಂದ ಹಿಂಗೆ ಕೇಳಿಸ್ತಿದೆ ಅಂತ. ಅವಳು ಕನ್ಫ್ಯೂಸ್ ಆಗಿ ಅಲ್ಲೇ ಹಿಂಗೆ ಮಲಗಿ ಇರ್ತಾಳೆ. ಯಾಕೆ ಹಿಂಗೆ ಆಗ್ತಿದೆ ಅಂತ ಹೇಳಿ ಫುಲ್ ಕ್ವೆಶನ್. ಮಲಗ್ಬಿಡೋಣ ಫಸ್ಟು, ನೋಡೋಣ ಬಿಡು ಅಂತ ಹೇಳಿ ಮಲಗ್ತಾಳೆ. ಮತ್ತೆ ಒಂದು ಸ್ವಲ್ಪ ಹೊತ್ತಿಗೆ ಮಲಗಿರ್ಬೇಕಂದ್ರೆ ಅಕ್ಕಪಕ್ಕ ನಡೆಯೋ ಸೌಂಡ್ ಕೇಳಿಸ್ತು ಅವಳಿಗೆ. ನಡೆಯೋ ಸೌಂಡ್ ಕೇಳಿದ ತಕ್ಷಣ ಇವಳು ಹಿಂಗ್ ಬೆಡ್ಶೀಟ್ ತೆಗಿಯಕ್ ಹೋದ ತಕ್ಷಣ ತೆಗಿಬೇಡ, ನೋಡ್ಬೇಡ ನೀನು ಅಂತ ಮತ್ತೆ ಸೌಂಡ್ ಕೇಳಿಸ್ತು. ಹಂಗೆ ಕೇಳಿದ ತಕ್ಷಣ ಶಿ ವಾಸ್ ಲೈಕ್ ಇಲ್ಲ, ಸಮಥಿಂಗ್ ಇಸ್ ರಾಂಗ್ ಹ್ಯಾಪನಿಂಗ್ ಹಿಯರ್ ಅಂತ ಹೇಳಿ ಸರಿ ಟೈಮ್ ನೋಡೋಣ ಫಸ್ಟ್ ಎಷ್ಟೊತ್ತಾಗಿದೆ ಅಂತ ಹೇಳಿ ಆ ಕಡೆ ತಿರುಗಿ ಮೊಬೈಲ್ ತಗೊಳಕ್ ಹೋದ್ಲು. ಮೊಬೈಲ್ ನೋಡ್ಬೇಡ ನೀನು, ಇವಾಗ ಟೈಮು ನೋಡ್ಬೇಡ, ಇಟ್ಸ್ ವೆರಿ ಡೇಂಜರಸ್ ಅಂತ ಹೇಳ್ತಾಳೆ. ಅವಳಿಗೆ ಕೋಪ ಬಂದ್ಬಿಡ್ತು. ಏನಿದು ನನ್ನ ಮನ್ಸಲ್ಲಿ ಅನ್ಕೊಳ್ಳೋದಲ್ಲ, ನನ್ನ ಧ್ವನಿಯಿಂದಾನೇ ಬರ್ತಿದೆ ಅಲ್ಲ ಅಂತ ಹೇಳಿ ಏನಾಗಿದ್ದಾಗ್ಲಿ ಅಂತ ಹೇಳಿ ಎದ್ದು ಬಾತ್ರೂಮ್ ಕಡೆ ಎದ್ದು ಹೋಗ್ತಾಳೆ. ಹೋಗಿ ಬಾಗಿಲು ತೆಗೆದು ನೋಡ್ತಾಳೆ. ಅವಳದೇ ಬಾಡಿ ಅಲ್ಲಿ ಬಿದ್ದಿರುತ್ತೆ. ಅವಳು ಫುಲ್ ಶಾಕ್. ಏನಿದು, ನಾನು ಸತ್ತಿದ್ದೀನ, ನಾನು ಬದುಕಿದ್ದೀನಲ್ಲ ಇಲ್ಲಿ ಅಂತ ಹೇಳಿ ಫುಲ್ ಶಾಕಲ್ಲಿ ಹಿಂಗೆ ನೋಡ್ತಿರ್ತಾಳೆ. ಸಡನ್ ಆಗಿ ಜೋರಾಗಿ ಕಿರ್ಚುತ್ತಾಳೆ. Stay back! Don't come near me! Help! Somebody help! I have to get out! ಬೆಳಗಾಗಿರುತ್ತೆ. ಇಟ್ ವಾಸ್ ಅ ಡ್ರೀಮ್. ಇಷ್ಟು ಕೆಟ್ಟ ಕನಸು ಬಂತಲ್ಲ ನನಗೆ ಅಂತ ಹೇಳಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ಲು. ಮತ್ತೆ ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋದ್ಲು. ಆಫೀಸಿಂದ ಬಂದಮೇಲೆ ಆ್ಯಸ್ ಯೂಶುವಲ್ ಫೇಸ್ ವಾಶ್ಗಂತ ಹೋದ್ಲು. ಫೇಸ್ ವಾಶ್ಗಂತ ಹೋದಾಗ ದ ಸೇಮ್ ಥಿಂಗ್ ಹ್ಯಾಪನ್ ಟು ಹರ್. ಅವಳಿಗೇನು ಕನಸಲ್ಲಿ ಅವಳದು ಒಂದು ಮಿರರಲ್ಲಿ ನೋಡೋವಾಗ ಆ ಮೂಮೆಂಟೇ ಇರಲಾರ್ದಂಗೆ ಗೊಂಬೆ ಥರ ಇರುತ್ತೆ ಸ್ಟಿಲ್ಲು, ಅದೇ ಥರ ಮಿರರಲ್ಲಿ ಕಾಣಿಸ್ತು. ನೆಕ್ಸ್ಟ್ ಮೂಮೆಂಟು ನೋ, ಈ ಮೂಮೆಂಟು ಈಸ್ ವೆರಿ ರಾಂಗ್, ಲೈಕ್ ಇಲ್ಲ ಏನೋ ಕೆಟ್ಟದಾಗುತ್ತೆ, ಈ ವೈಬೇ ಸರಿ ಇಲ್ಲ ಅಂತ ಹೇಳಿ ಅವಳೇನು ಮಾಡ್ತಾಳೆ, ಇಮಿಡಿಯೇಟ್ ಆಗಿ ನಾನು ಇಲ್ಲಿರೋದು ಬೇಡ, ಫ್ರೆಂಡ್ ರೂಮ್ಗೆ ಹೋಗ್ತೀನಿ, ಐ ಡೋಂಟ್ ವಾಂಟ್ ಟು ಟೇಕ್ ಅ ರಿಸ್ಕ್ ಅಂತ ಹೇಳಿ ಹೊರಟ್ಬಿಟ್ಲು. ಫ್ರೆಂಡಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಲು ಹಿಂಗಾಯ್ತು ಅಂತ. ಫ್ರೆಂಡ್ ನಗ್ತಾಳೆ, ಇಟ್ಸ್ ಆಲ್ ಯುವರ್ ಹ್ಯಾಲುಸಿನೇಷನ್ ಅಂತ. ಅಕಾರ್ಡಿಂಗ್ ಟು ಹರ್ ಇಟ್ ವಾಸ್ ನಾಟ್ ಅನ್ ಹ್ಯಾಲುಸಿನೇಷನ್. ನಿಜವಾಗ್ಲೂ ಅವಳು ಮೂಮೆಂಟೇ ಇರಲಿಲ್ಲ ಮಿರರಲ್ಲಿ, ಕನ್ಸಲ್ಲಿ ಕಾಣ್ದಂಗೆ ಕಾಣಿಸ್ತು. ಸೊ ವಾಟ್ ವಾಸ್ ಇಟ್? ಹ್ಯಾಲುಸಿನೇಷನಾ, ಡ್ರೀಮಾ, ವಾಟ್ ವಾಸ್ ಇಟ್?